ಬೈ ಎಲೆಕ್ಷನ್ ಎಫೆಕ್ಟ್ ಬಾಗಲಕೋಟೆಯಲ್ಲಿ ಹೋಳಿ ಪಾಲಿಟಿಕ್ಸ್ ನಡೀತಾ ಇದೆ. ಮತದಾರರನ್ನ ಸೆಳೆಯಲು ಹೋಳಿ ವೇದಿಕೆ ಮಾಡಿಕೊಂಡ ಕಾಂಗ್ರೆಸ್. ಬೈ ಎಲೆಕ್ಷನ್ ಎಫೆಕ್ಟ್ ಬಾಗಲಕೋಟೆಯಲ್ಲಿ ಹೋಳಿ ಪಾಲಿಟಿಕ್ಸ್. ಮತದಾರರ ಸೆಳೆಯಲು ಹೋಳಿ ವೇದಿಕೆ ಮಾಡಿಕೊಂಡ ಕಾಂಗ್ರೆಸ್. ಸಿದ್ದರಾಮಯ್ಯ ಮೇಟಿ ಅಭಿಯಾನ ಬಳಗದಿಂದ ಬಣ್ಣ ವಿತರಣೆ. ಸೋಗಿನ ಬಂಡಿಗೆ ರಂಗಿನಾಟ, ಬಂಡಿಗೆ ಬಹುಮಾನ ಘೋಷಣೆ. ಮತದಾರರನ್ನು ಸೆಳೆಯುವ ಸಂಭಾವ್ಯ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಮೇಟಿ ಕಸರತ್ತು. ಮಲ್ಲಿಕಾರ್ಜುನ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗೋದು ಬಹುತೇಕ ಫಿಕ್ಸ್. ಮಾರ್ಚ್ 14ರಂದು ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರವಾಸ. ಸಿಎಂ ಬಾಗಲಕೋಟೆ ಪ್ರವಾಸದಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಇರುವಂತದ್ದು. ಇದು ರಾಜಕೀಯವಲ್ಲ. ಹಿಂದೆ ನಮ್ಮ ತಂದೆಯವರು ಬಹುಮಾನ ಕೊಡ್ತಿದ್ರು, ಇದನ್ನ ಪ್ರಚಾರಕ್ಕಾಗಿ ಮಾಡ್ತಿಲ್ಲ ಸಮಜಾಯಿಸಿಕೊಂಡಂತ ಮಲ್ಲಿಕಾರ್ಜುನ್. ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾದ ಹೋಳಿಯ ರಂಗಿನಾಟ. ಬೈ ಎಲೆಕ್ಷನ್ ಎಫೆಕ್ಟ್ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಅಂತ ಅಂದ್ರೆ, ಬಾಗಲಕೋಟೆಯಲ್ಲಿ ಹೋಳಿಯ ಪಾಲಿಟಿಕ್ಸ್ ನಡೀತಾ ಇದೆ. ಮತದಾರರನ್ನ ಸೆಳೆಯಲು ಹೋಳಿ ವೇದಿಕೆ ಮಾಡಿಕೊಂಡಿದೆ ಕಾಂಗ್ರೆಸ್. ಸಿದ್ದರಾಮಯ್ಯ ಮೇಟಿ ಅಭಿಯಾನ ಬಳಗದಿಂದ ಬಣ್ಣ ವಿತರಣೆಯನ್ನ ಮಾಡ್ತಾ ಇರುವಂತದ್ದು. ಸೋಗಿನ ಬಂಡಿಗೆ ರಂಗಿನಾಟ, ಬಂಡಿಗೆ ಬಹುಮಾನ ಘೋಷಣೆಯನ್ನ ಮಾಡಿದ್ದಾರೆ. ಮತದಾರರನ್ನ ಸೆಳೆಯುವ ಸಂಭಾವ್ಯ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಮೇಟಿಯ ಕಸರತ್ತು. ಮಲ್ಲಿಕಾರ್ಜುನ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿಯಾಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೀಗ ಮೇಟಿ ಕುಟುಂಬದಿಂದ ಒಂದು ಕಡೆ ಮೇಟಿಯ ಕುಟುಂಬದಿಂದ ಈ ಒಂದು ವಿಚಾರಕ್ಕೆ, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ರಾಜಕೀಯವಾಗಿ ಇದೀಗ ಗುದ್ದಾಟಗಳು ಅಲ್ಲಿ ನಡೀತಾ ಇತ್ತು. ಬಟ್ ಇದೀಗ ಮಲ್ಲಿಕಾರ್ಜುನ್ ಮೇಟಿಗೆ ವಿರೋಧವಾಗಿ ಅವರ ಸಹೋದರಿ ಸಹಿತ ಅಷ್ಟೇ ತೊಡೆ ತಪ್ಪಿ ನಿಂತಿದ್ರು. ಬಟ್ ಇದೀಗ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಮೇಟಿನೇ ಫಿಕ್ಸ್ ಅನ್ನುವಂತ ಒಂದು ಘೋಷಣೆಯನ್ನ ಮಾಡ್ತಾರಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 14ರಂದು ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಯಾಕಂದ್ರೆ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೆಲ್ಲಲೇಬೇಕು ಅನ್ನುವಂತ ಹಠವನ್ನ ತೊಟ್ಟಿರುವಂತದ್ದು ಕಾಂಗ್ರೆಸ್ ಸಹಿತ. ಮತ್ತೊಂದು ಕಡೆ ಬಿಜೆಪಿನೂ ಸಹಿತ ಅಷ್ಟೇ ಕಸರತ್ತನ್ನ ಮಾಡ್ತಾ ಇದೆ. ಬೈ ಎಲೆಕ್ಷನ್ ಅಲ್ಲಿ ಬಾಗಲಕೋಟೆ, ದಾವಣಗೆರೆ ಆಗಿರೋದು ಗೆಲ್ಲಲೇಬೇಕು ಅನ್ನುವಂತ ಒಂದು ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದೆ. ಸೊ ಇಲ್ಲಿ ಆಗ್ತಾ ಇರುವಂತದ್ದು ಏನು ಅಂದ್ರೆ, ಮೇಟಿ ಕುಟುಂಬದಲ್ಲಿ ಇದೇ ಒಂದಿಷ್ಟು ಗಾಸಿಪ್ಗಳಿತ್ತು. ಯಾಕಂದ್ರೆ ಮೇಟಿ ಕುಟುಂಬದಿಂದ ರಾಜಕೀಯವಾಗಿ ಹಿಂದುಳಿದು ಬಿಡ್ತಾರಾ ಅನ್ನುವಂಥ ವಿಚಾರದಲ್ಲಿ ಮೇಟಿ ಕುಟುಂಬದಲ್ಲಿ ಯಾರು ಕೂಡ ಮುಂದೆ ಆಗಲ್ವಾ ಅಂತ. ಬಟ್ ಮತ್ತೊಂದು ಕಡೆ ಮೇಟಿಯ ಒಂದು ಸಹೋದರ ಆಗಿರ್ಬೋದು, ಮೇಟಿ ಕುಟುಂಬದಲ್ಲಿ ಸಹೋದರ ಆದಂಥ ಮಲ್ಲಿಕಾರ್ಜುನ್ ಆಗಿರ್ಬೋದು, ಸಹೋದರಿ ಕೂಡ ಅದಕ್ಕೆ ಪೈಪೋಟನ್ನ ಕೊಟ್ಟು ನಿಂತಿದ್ರು. ಬಟ್ ಇದರಲ್ಲಿ ಟಿಕೆಟ್ ಯಾರಿಗೆ ಅನ್ನುವಂಥ ವಿಚಾರದಲ್ಲಿ ಇದೀಗ ಸಿದ್ದರಾಮಯ್ಯ ಅವರ ಒಲವು ಮಲ್ಲಿಕಾರ್ಜುನ್ ಮೇಟಿಯ ಮೇಲೆ ಇದೆ. ಹಾಗೂ ಮನವಿ ಮಾಡುತ್ತೇವೆ, ತಮ್ಮ ಮೂಲಕ ನಾನು ಮನವಿ ಮಾಡುತ್ತೇನೆ. ಮತ್ತು ಈ ಒಂದು ಪ್ರೋತ್ಸಾಹನವಾಗಿ ಈ ಒಂದು ಸೋಗಿನ ಬಂಡಿಗೆ ಬಹುಮಾನ ಕೂಡ ವಿತರಣೆ ಮಾಡಲಾಗಿದೆ. ಮೊದಲನೇ ಬಹುಮಾನ ಸೋಗಿನ ಬಂಡಿಗೆ, ಸೋಗಿನ ಗಾಡಿಗೆ 25,000 ರೂಪಾಯಿ. ಎರಡನೇ ಬಹುಮಾನ 10,000 ರೂಪಾಯಿ. ಮೂರನೇ ಸೋಗಿನ ಬಂಡಿಗೆ 5,000 ರೂಪಾಯಿ. ಬಣ್ಣದ ಗಾಡಿ, ಹೆಚ್ಚಿನ ಬಣ್ಣದ ಗಾಡಿ ಮಾಡುವ ಓಣಿಯವರಿಗೆ ಮೊದಲನೇ ಬಹುಮಾನ 15,000 ರೂಪಾಯಿ. ಎರಡನೇ ಬಹುಮಾನ 10,000 ರೂಪಾಯಿ. ಮೂರನೇ ಬಹುಮಾನ 5,000 ರೂಪಾಯಿ. ಈ ಮೂಲಕ ತಮ್ಮಲ್ಲಿ ಈ ಒಂದು ಹೋಳಿ ಉತ್ಸವದ ಪರಂಪರೆಯನ್ನ ಮುಂದುವರಿಸಲು ನಮ್ಮ ಎಲ್ಲ ಗುರು ಹಿರಿಯರು ಹಾಗೂ ಅಭಿಮಾನಿ ಬಳಗದಿಂದ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಹಾಗೂ ಮನವಿ ಮಾಡುತ್ತೇವೆ. ತಮ್ಮ ನೋಡಿ, ಈಗಾಗಲೇ ಬೈ ಎಲೆಕ್ಷನ್ ಕಾವು ಎಷ್ಟು ಮಟ್ಟಿಗೆ ತಟ್ಟಿದೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಅಂತ ಅಂದ್ರೆ, ಅದೀಗ ಮೈತ್ರಿ ಪಕ್ಷ ಗೆಲ್ಲಲೇಬೇಕು ಅನ್ನುವಂಥ ಒಂದು ದಿಟ್ಟ ಹೆಜ್ಜೆ. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಅಷ್ಟೇ ಪೈಪೋಟಿ. ಯಾಕಂದ್ರೆ ಈಗಾಗಲೇ ಮೇಟಿಯ ತೆರವಾದ ಒಂದು ಜಾಗಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಮೇಟಿಯನ್ನ ಇದೀಗ ಅಲ್ಲಿ ಕಣಕ್ಕೆ ಇಳಿಸಬೇಕು ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಮೇಟಿನೇ ಅಲ್ಲಿ ಫಿಕ್ಸ್ ಅನ್ನುವಂತಹ ಮಾತುಗಳು ಈ ಹಿಂದೆ ಕೇಳಿ ಬಂದಾಗ ಅಲ್ಲಿ ಸಹೋದರಿ ಕೂಡ ಅದಕ್ಕೆ
ಪೈಪೋಟಿಯನ್ನ ಕೊಟ್ಟು ನಿಂತಿದ್ರು. ಯಾಕಂದ್ರೆ ರಾಜಕೀಯವಾಗಿ ನನಗೂ ಕೂಡ ಮುನ್ನುಗ್ಗಬೇಕು ಅನ್ನುವಂಥ ಆಸೆ ಇದೆ, ಸೊ ಹೀಗಾಗಿ ನನಗೆ ಟಿಕೆಟನ್ನು ನೀವು ಒದಗಿಸ್ಕೊಡಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಇಲ್ಲಿ ಈಗಾಗಲೇ ಮಾರ್ಚ್ 14ರಂದು ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರವಾಸವನ್ನ ಕೈಗೊಳ್ತಾರೆ. ಸಿಎಂ ಬಾಗಲಕೋಟೆ ಪ್ರವಾಸದಲ್ಲಿ ಮಲ್ಲಿಕಾರ್ಜುನ್ ಮೇಟಿಯ ಹೆಸರು ಘೋಷಣೆ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ಈ ಒಂದು ಎಲೆಕ್ಷನ್ ವಿಚಾರದಲ್ಲಿ ಇನ್ನು ಹೋಳಿ ಹಬ್ಬ ಇರೋದ್ರಿಂದ ಅಲ್ಲಿ ಒಂದಿಷ್ಟು ಇವೆಂಟ್ಗಳನ್ನ ಆಯೋಜನೆ ಮಾಡಿರುವಂಥದ್ದು. ಇದಕ್ಕೆ ಸಮರ್ಥಿಸಿಕೊಂಡಂತಹ ಮಲ್ಲಿಕಾರ್ಜುನ್ ಮೇಟಿ ಈ ಹಿಂದೆನೂ ಸಹಿತ ನಮ್ಮ ತಂದೆಯವರು ಇದ್ದಂಥ ಕಾಲದಲ್ಲಿ ನಾವು ಮಾಡ್ತಾ ಇದ್ವಿ, ಈಗ ಮತ್ತೆ ಅದನ್ನೇ ಮಾಡ್ತಾ ಇದ್ದೀವಿ, ಅದರಲ್ಲಿ ಏನು ಯಾವುದೇ ರೀತಿಯಾದಂಥ ರಾಜಕೀಯವಾದಂಥ ಷಡ್ಯಂತ್ರ ಇಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಪಡಿಸಿದ್ದಾರೆ. ಮತ್ತೊಂದು ಕಡೆ ಇದೀಗ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತಿರದಲ್ಲಿ ಬೈ ಎಲೆಕ್ಷನ್ ಕೂಡ ಇರೋದ್ರಿಂದ ಇಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಒಂದು ಹಠವನ್ನು ತೊಟ್ಟಿರುವಂಥ ಕಾಂಗ್ರೆಸ್ಗೆ ಮತ್ತೊಂದು ಕಡೆ ಇದನ್ನ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನುವಂಥ ವಿಚಾರ ಮತ್ತೊಂದು ಕಡೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಸೊ ಸದ್ಯಕ್ಕೆ ಒಲವು ಹೆಚ್ಚಾಗಿರೋದು ಯಾರ ಮೇಲೆ ಸಿದ್ದರಾಮಯ್ಯ ಅವರಿಗೆ ಅಂತ ಅಂದರೆ ಮಲ್ಲಿಕಾರ್ಜುನ್ ಮೇಟಿ. ಯಾಕಂದರೆ ಈ ಹಿಂದೆನೂ ಸಹಿತ ಮಲ್ಲಿಕಾರ್ಜುನ್ ಮೇಟಿ ಎಲೆಕ್ಷನ್ನಿಂದ ಹಿಂದುಳಿತಾರ ಅಂತ ಒಂದು ವಿಷಯ ಬಂದಂಥ ಸಂದರ್ಭದಲ್ಲಿ ಆ ಬಗ್ಗೆ ಯಾರು ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ರು.